ವಿದ್ಯಾರ್ಥಿಗಳೇ, ನಾನು ಪುಷ್ಪಾ ಮುರುಗೇಶ್ ಕುಳೇದ್. ನೈಜ ಸಂಖ್ಯೆಗಳ ಪರಿಕಲ್ಪನೆಯೊಂದಿಗೆ ನಮ್ಮನ್ನ ಪರಿಚಯಿಸಿಕೊಂಡ ನಂತರ ಅವುಗಳನ್ನ ಸಂಖ್ಯೆಯ ಸಾಲಿನಲ್ಲಿ ಪ್ರತಿನಿಧಿಸುವ ಮತ್ತು ಅವುಗಳನ್ನ ಕುಶಲತೆಯಿಂದ ನಿರ್ವಹಿಸುವ ಮೂಲಕ ನಾವು ಈಗ ಕೆಲವು ಅಂದಾಜು ಮೌಲ್ಯಗಳನ್ನ ಪ್ರತಿನಿಧಿಸುವ ವಿಶಿಷ್ಟ ವಿಧಾನದ ಸರ್ಟ್ಸ್ ಬಗ್ಗೆ ಕಲಿಯುತ್ತೇವೆ. ಮಕ್ಕಳೇ, ನೀವು √4 ಅನ್ನ ಸರಳೀಕರಿಸಬಹುದೇ ಮತ್ತು ರೂಟ್ ಚಿಹ್ನೆಯನ್ನ ತೆಗೆದುಹಾಕಬಹುದೇ? ಹೌದು, ಒಬ್ಬರು √4 ಅನ್ನ 2 ಸಂಖ್ಯೆಯಿಂದ ಬದಲಾಯಿಸಬಹುದು. √1/9 ಹೇಗೆ? ಇದು ಸುಲಭ. ರೂಟ್ ಚಿಹ್ನೆ ಇಲ್ಲದೆ ಉತ್ತರವು 1/3 ಆಗಿದೆ. √0 ಬಗ್ಗೆ ಏನು? 0.1 ಕೂಡ ಸುಲಭ ಮತ್ತು ಪರಿಹಾರವು 0.1 ಆಗಿದೆ. √4, √1/9 ಮತ್ತು √0 ಪ್ರಕರಣಗಳಲ್ಲಿ 0.1 ನೀವು ಪರಿಹಾರವನ್ನ ಪಡೆಯಲು ಪರಿಹರಿಸಬಹುದು ಮತ್ತು ನಿಮ್ಮ ಪರಿಹಾರದಲ್ಲಿ ರೂಟ್ ಚಿಹ್ನೆಯು ಕಾಣಿಸುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ. ಇದು ಎಲ್ಲಾ ಸಮಯದಲ್ಲೂ ಸಾಧ್ಯವೇ? √18 ಪರಿಗಣಿಸಿ, ನೀವದನ್ನ ಮೌಲ್ಯಮಾಪನ ಮಾಡಬಹುದೇ ಮತ್ತು ಅಮೂಲಾಗ್ರ ಚಿಹ್ನೆಯನ್ನ ಸಹ ತೆಗೆದುಹಾಕಬಹುದೇ? 2ರ ವರ್ಗಮೂಲ, 5ರ ಘನಮೂಲ ಇತ್ಯಾದಿಗಳಂತಹ ಪರಿಹರಿಸಲಾಗದ ರಾಡಿಕಲ್ಸ್ಗಳು ಸರ್ಟ್ಸ್. ಅವು ತರ್ಕಬದ್ಧ ಗುಣಾಂಕಗಳೊಂದಿಗೆ ಸಮೀಕರಣಗಳ ಅಭಾಗಲಬ್ಧ ಬೇರುಗಳಾಗಿವೆ. ಈ ತರಗತಿಯಲ್ಲಿ ನಾವು ಸರ್ಟ್ಸ್ ಅಧ್ಯಯನ ಮಾಡೋಣ. ಈ ಪಾಠವನ್ನ ಪೂರ್ಣಗೊಳಿಸಿದ ನಂತರ ನೀವು ತಿಳಿದುಕೊಳ್ಳಲು ಸಾಧ್ಯವಾಗುತ್ತೆ. ಕಲಿಕೆಯ ಫಲಿತಾಂಶಗಳು. ಸರ್ಟ್ಸ್ ಗುರುತಿಸಲು ಸರ್ಟ್ಸ್ ಬಳಸಿಕೊಂಡು ಸಂಕಲನ, ವ್ಯವಕಲನ, ಗುಣಾಕಾರ ಮತ್ತು ವಿಭಜನೆಯ ಮೂಲಭೂತ ಕಾರ್ಯಾಚರಣೆಗಳನ್ನ ಕೈಗೊಳ್ಳಲು. ಈ ಪಾಠದಿಂದ ಕೀವರ್ಡ್ಗಳು: ಸಂಖ್ಯೆಗಳು, ಭಾಗಲಬ್ಧ, ಅಭಾಗಲಬ್ಧ, ಶುದ್ಧ ಮತ್ತು ಮಿಶ್ರ ಸುರ್ಡ್, ಸರಳ ಮತ್ತು ಸಂಯುಕ್ತ ಸುರ್ಡ್, ದ್ವಿಪದ ಸುರ್ಡ್, ಮೂಲಭೂತ ನಿಯಮಗಳು, ಸಂಕಲನ, ವ್ಯವಕಲನ, ಗುಣಾಕಾರ ಮತ್ತು ಭಾಗಾಕಾರ. ಸುರ್ಡ್ ಎಂಬುದು ಭಾಗಲಬ್ಧ ಸಂಖ್ಯೆಯ ಅಭಾಗಲಬ್ಧ ಮೂಲವಾಗಿದೆ. n√a ಒಂದು ಸರ್ಟ್ಸ್ ಆಗಿದೆ. ಒದಗಿಸಿದ n∈n, n greater than 1 a ತರ್ಕಬದ್ಧವಾಗಿದೆ. ಉದಾಹರಣೆಗಳು: √2 ಒಂದು ಸರ್ಡ್ ಆಗಿದೆ. ಇದು x2 2 ಸಮೀಕರಣದ ಅಭಾಗಲಬ್ಧ ಮೂಲವಾಗಿದೆ. x2 - 2 0 ತರ್ಕಬದ್ಧ ಗುಣಾಂಕಗಳೊಂದಿಗೆ ಸಮೀಕರಣವಾಗಿದೆ ಎಂಬುದನ್ನು ಗಮನಿಸಿ. √2 ಅಭಾಗಲಬ್ಧವಾಗಿದೆ ಮತ್ತು ಇದನ್ನ 1.4142135 ಎಂದು ತೋರಿಸಬಹುದು. ಪುನರಾವರ್ತಿತವಲ್ಲದ ಅಂತ್ಯಗೊಳ್ಳದ ದಶಮಾಂಶ. √3 ಒಂದು ಸರ್ಡ್ ಆಗಿದೆ ಏಕೆಂದರೆ ಇದು x3 - 3 0 ಸಮೀಕರಣದ ಅಭಾಗಲಬ್ಧ ಮೂಲವಾಗಿದೆ. √3 ಅಭಾಗಲಬ್ಧವಾಗಿದೆ ಮತ್ತು 1.7320508 ಎಂದು ತೋರಿಸಬಹುದು. ಪುನರಾವರ್ತಿತವಲ್ಲದ ಅಂತ್ಯಗೊಳ್ಳದ ದಶಮಾಂಶ. √1/25 ಒಂದು ಸರ್ಡ್ ಆಗಿದೆಯೇ? ಇಲ್ಲ. ಅದನ್ನ ಸರಳೀಕರಿಸಬಹುದು ಮತ್ತು ಭಾಗಲಬ್ಧ ಸಂಖ್ಯೆ 1/5 ಎಂದು ಬರೆಯಬಹುದು. 4√16/81 ಹೇಗೆ? ಇದು ಸರ್ಡ್ ಅಲ್ಲ, ಏಕೆಂದರೆ ಇದನ್ನ 2/3 ಎಂದು ಸರಳೀಗೊಳಿಸಬಹುದು. ಪ್ರಸಿದ್ಧ ಅಭಾಗಲಬ್ಧ ಸಂಖ್ಯೆ ಪೈಸರ್ಡ್ ಅಲ್ಲ. ಇದು ಅಭಾಗಲಬ್ಧವಾಗಿದ್ದರೂ ಇದನ್ನ ರೂಟ್ ಚಿಹ್ನೆಯ ಅಡಿಯಲ್ಲಿ ಭಾಗಲಬ್ಧ ಸಂಖ್ಯೆಯಾಗಿ ವ್ಯಕ್ತಪಡಿಸಲಾಗುವುದಿಲ್ಲ. ಸರ್ಟ್ಸ್ ಏಕೆ ಮುಖ್ಯ? ಲೆಕ್ಕಾಚಾರದ ಉದ್ದೇಶಗಳಿಗೆ ನಾವು ಅಂದಾಜು ಮೌಲ್ಯಗಳನ್ನ √2 1.414, √3 1.732 ಮತ್ತು ಹೀಗೆ ಊಹಿಸುತ್ತೇವೆ. √2 of 2 is equal to
1.414 of 2 is equal to 1.99936 is not equal to 2. Root 3 of 2 is equal to 1.732 of 2 is equal to 3.999824 is not equal to 3. ಆದ್ರಿಂದ ರೂಟ್ 2 ಮತ್ತು ರೂಟ್ 3 ಅವುಗಳ ಊಹಿಸಿದ ಮೌಲ್ಯಗಳಿಗಿಂತ ಹೆಚ್ಚು ನಿಖರವಾದ ಮತ್ತು ಮೌಲ್ಯಗಳನ್ನು ಪ್ರತಿನಿಧಿಸುತ್ತೆ ಎಂದು ನಾವು ಗಮನಿಸಿದ್ದೇವೆ. ಸೇತುವೆಗಳನ್ನು ನಿರ್ಮಿಸುವಾಗ ಮತ್ತು ವಾಸ್ತುಶಿಲ್ಪದ ಕೆಲಸಗಳಿಗಾಗಿ ಎಂಜಿನಿಯರ್ಗಳು ಮತ್ತು ವಿಜ್ಞಾನಿಗಳು ಹೆಚ್ಚು ನಿಖರವಾದ ಮೌಲ್ಯಗಳು ಬೇಕಾಗುತ್ತೆ. ಹೀಗಾಗಿ ಸರ್ಟ್ಸ್ ಕಲಿಯುವುದು ಅಗತ್ಯವಾಗಿದೆ. ಒಂದು ಆರ್ಡರ್ ಆಫ್ ಅ ಸೂಡ್. ಸೂಡ್ ಕ್ರಮವು ಹೊರತೆಗೆಯಬೇಕಾದ ಮೂಲ್ಯದ ಸೂಚ್ಯಂಕವಾಗಿದೆ. ಸೂಡ್ ಎನ್ ರೂಟ್ ಆಫ್ ಎ ನ ಕ್ರಮವು ಎನ್ ಆಗಿದೆ. 5 ರೂಟ್ ಆಫ್ 99 ರ ಕ್ರಮವೇನು? ಇದು 5 ಆಗಿದೆ. ಸೂಟ್ಸ್ ಅನ್ನ ವಿವಿಧ ರೀತಿಯಲ್ಲಿ ವರ್ಗೀಕರಿಸಬಹುದು. ಒಂದು ಅದೇ ಕ್ರಮದ ಸೂಡ್ಗಳಾಗಿವೆ. ಇದಕ್ಕಾಗಿ ಹೊರತೆಗೆಯಬೇಕಾದ ಮೂಲ ಸೂಚ್ಯಂಕ ಒಂದೇ ಆಗಿರುತ್ತೆ. ಉದಾಹರಣೆಗೆ ರೂಟ್ ಎಕ್ಸ್, a3/2 ಮತ್ತು 2 ರೂಟ್ m ಎಲ್ಲವೂ ಎರಡನೇ ಕ್ರಮಾಂಕದ ಸರ್ಟ್ಸ್. ಎಲ್ಲವೂ ಮೂರನೇ ಕ್ರಮಾಂಕದ ಘನ ಎಂದು ಕರೆಯಲ್ಪಡುವ ಸರ್ಟ್ಸ್ಗಳಾಗಿವೆ. ಬೇರೆ ಕ್ರಮದ ಸರ್ಟ್ಸ್ಗಳಾಗಿವೆ. ಒಂದು ಸೂಡ್ನ ಸರಳ ರೂಪ ಒಂದು ತರ್ಕಬದ್ಧ ಅಂಶ ಮತ್ತು ಅಭಾಗಲಬ್ಧ ಅಂಶದ ಉತ್ಪನ್ನವಾಗಿ ವ್ಯಕ್ತಪಡಿಸಿದಾಗ ಅದನ್ನ ಸರಳ ರೂಪದಲ್ಲಿ ಹೇಳಲಾಗುತ್ತೆ. ಈ ರೂಪದಲ್ಲಿ ಸೂಡ್ ಹೊಂದಿದೆ. ಎ ಅಮೂಲಾಗ್ರ ಚಿಹ್ನೆಯ ಚಿಕ್ಕ ಸಂಭವನೀಯ ಸೂಚ್ಯಂಕ. ಬಿ ಅಮೂಲಾಗ್ರ ಚಿಹ್ನೆಯ ಅಡಿಯಲ್ಲಿ ಯಾವುದೇ ಭಾಗವಿಲ್ಲ. ಸಿ ಯಾವುದೇ ಅಂಶವು ಎ ರೂಪದಲ್ಲಿರುವುದಿಲ್ಲ. ಇಲ್ಲಿ ಎ ಎಂಬುದು ಎನ್ ಸೂಚ್ಯಂಕ ಅಡಿಯಲ್ಲಿ ಧನಾತ್ಮಕ ಪೂರ್ಣಾಂಕವಾಗಿರುತ್ತೆ. ಉದಾಹರಣೆಗೆ ನೀವು ಈ ಕೆಳಗಿನ ಸಂಖ್ಯೆಗಳನ್ನ ಅದೇ ಕ್ರಮದ ಸರ್ಟ್ಸ್ಗೆ ಕಡಿಮೆ ಮಾಡಬಹುದೇ? 1 ರೂಟ್ 3, 2 4 ರೂಟ್ 3, 3 3 ರೂಟ್ 3. ಪರಿಹಾರ 1 ರೂಟ್ 3 is equal to 31/2 is equal to 36/12, 12 ರೂಟ್ 36, 12 ರೂಟ್ 729. ಎರಡು 4 ರೂಟ್ 3 is equal to 31/4, 33/12 is equal to 12 ರೂಟ್ 33 is equal to 12 ರೂಟ್ 27. Third one, 3 root 3 is equal to 31/3 is equal to 34/12 is equal to 12 root 34 is equal to 12 root 81. ಕೊನೆಯ ಸಾಲಿನಲ್ಲಿ ಅದೇ ಕ್ರಮದ ಸರ್ಟ್ಸ್ ಅನ್ನ ಹೊಂದಿದೆ. ಶುದ್ಧ ಮತ್ತು ಮಿಶ್ರ ಸೂಡ್ಗಳು ಅದರ ಸರಳ ರೂಪದಲ್ಲಿ ಅದರ ಗುಣಾಂಕ 1 ಆಗಿದ್ದರೆ ಅದನ್ನ ಶುದ್ಧ ಸೂಡ್ ಎಂದು ಕರೆಯಲಾಗುತ್ತೆ.
ಉದಾಹರಣೆಗೆ √3, 3√6, 4√7, 5√49 ಶುದ್ಧ ಸರ್ಡ್ಗಳಾಗಿವೆ. ಒಂದು ಸುರುಡನ್ನ ಅದರ ಸರಳ ರೂಪದಲ್ಲಿ ಅದರ ಸಹಪರಿಣಾಮವು ಒಂದನ್ನ ಹೊರತುಪಡಿಸಿ ಬೇರೆಯಾಗಿದ್ದರೆ ಅದನ್ನ ಮಿಶ್ರ ಸುರುಡೆಂದು ಕರೆಯಲಾಗುತ್ತೆ. ಐದು ಸರಳ ಮತ್ತು ಸಂಯುಕ್ತ ಸುರುಡುಗಳು ಒಂದೇ ಪದಗಳನ್ನ ಹೊಂದಿರುವ ಸುರುಡನ್ನ ಸರಳ ಸುರುಡು ಎಂದು ಹೇಳಲಾಗುತ್ತೆ. ಉದಾಹರಣೆಗೆ √3, 2√5 ಸರಳ ಸುರುಡ್ಸ್, 2 ಅಥವಾ ಹೆಚ್ಚು ಸುರುಡುಗಳ ಬೀಜಗಣಿತದ ಮೊತ್ತವನ್ನ ಸಂಯುಕ್ತ ಸುರುಡೆಂದು ಕರೆಯಲಾಗುತ್ತೆ. ಐದು ದ್ವಿಪದ ಸುರುಡು. ದ್ವಿಪದ ಸುರುಡೆಂದು ಎರಡು ಪದಗಳ ಬೀಜಗಣಿತದ ಮೊತ್ತವಾಗಿದೆ. ವ್ಯತ್ಯಾಸ ಇವೆರಡು ಸುರುಡ್ ಆಗಿರಬಹುದು ಅಥವಾ ಒಂದು ಭಾಗಲಬ್ಧ ಸಂಖ್ಯೆ ಮತ್ತು ಇನ್ನೊಂದು ಸುರುಡಾಗಿರಬಹುದು. ಉದಾಹರಣೆಗೆ 1/2 ಮೈನಸ್ √19, 5, 3√2, √3 ಮೈನಸ್ 2√7 ದ್ವಿಪದ ಸರ್ಡ್ಸ್. ಉದಾಹರಣೆಗೆ ಆರೋಹಣ ಕ್ರಮದಲ್ಲಿ ಜೋಡಿಸಿ 3√2, 2√4, 4√3. ಪರಿಹಾರ ಸುರುಡ್ಸ್ 3√2, 2√4 ಮತ್ತು 4√3 ಕ್ರಮವು 3, 2, 4. LCM 3, 2, 4 = 12. ನಮಗೆ LCM = 12 ಸಿಕ್ಕಿರುವುದರಿಂದ ನಾವು ಅದನ್ನು 4ರಿಂದ ಗುಣಿಸುತ್ತಿದ್ದೇವೆ. ನಂತರ ನಮಗೆ = ಆದ್ದರಿಂದ ಸೂತ್ರದ ಪ್ರಕಾರ ಬರೆಯುವಾಗ = ಆರರಿಂದ ಗುಣಿಸಿದಾಗ ನಮಗೆ ಸೂತ್ರದ ಪ್ರಕಾರ ನಾವು ಅದನ್ನು ಮೂರರಿಂದ ಗುಣಿಸಿದಾಗ ನಮಗೆ ಸೂತ್ರದ ಪ್ರಕಾರ ಅದನ್ನು 3√2, 4√3, 2√4 ನ ಆರೋಹಣ ಕ್ರಮವು 12√16 <12√27 <12√4096 ಅಂದರೆ 3√2, 4√3, 2√4. ಎರಡು ರಾಡಿಕಲ್ಗಳ ಕಾನೂನು. ಧನಾತ್ಮಕ ಪೂರ್ಣಾಂಕಗಳಿಗೆ m, n ಮತ್ತು ಧನಾತ್ಮಕ ಭಾಗಲಬ್ಧ ಸಂಖ್ಯೆಗಳು a ಮತ್ತು b ರಾಡಿಕಲ್ಗಳ ಕೆಳಗಿನ ಗುಣಲಕ್ಷಣಗಳನ್ನ ನೆನಪಿಟ್ಟುಕೊಳ್ಳುವುದು ಯೋಗ್ಯವಾಗಿದೆ. ಸರಳೀಕರಣಕ್ಕಾಗಿ ಮೂಲಭೂತವಾದಿ ನಿಯಮಗಳ ಅಗತ್ಯವಿರುವ ಕೆಲವು ಸಮಸ್ಯೆಗಳನ್ನ ನಾವು ಈಗ ಚರ್ಚಿಸುತ್ತೇವೆ. ಉದಾಹರಣೆ, ಕೆಳಗಿನ ಪ್ರತಿಯೊಂದು ಸರ್ಡ್ಸ್ ಅನ್ನ ಅದರ ಸರಳ ರೂಪದಲ್ಲಿ ವ್ಯಕ್ತಪಡಿಸಿ. 1 3√108, 2 3√1024 - 2 ಮತ್ತು ಅದರ ಕ್ರಮ, ರಾಡಿಕ್ಯಾಂಡ್ ಮತ್ತು ಗುಣಾಂಕವನ್ನ ಕಂಡುಹಿಡಿಯಿರಿ. ಪರಿಹಾರಗಳು
ಪದಗಳನ್ನು ಬೇರ್ಪಡಿಸುವಾಗ ನಮಗೆ ರಾಡಿಕಲ್ಗಳ ನಿಯಮದ ಪ್ರಕಾರ ಒಂದರ ಮೂಲಕ ನಮಗೆ ಈ ಫಲಿತಾಂಶಗಳ ಸೂಚ್ಯಂಕ ಸಂಕೇತನವನ್ನ ಬಳಸಿಕೊಂಡು ಸಹ ಪಡಿಬಹುದು. 3. ಸುರುಳಿನಲ್ಲಿ 4 ಮೂಲಭೂತ ಕಾರ್ಯಾಚರಣೆಗಳು. ಸುರುಳಿಗಳ ಸಂಕಲನ ಮತ್ತು ವ್ಯವಕಲನ 1. ಕೆಳಗಿನ ನಿಯಮಗಳನ್ನು ಬಳಸಿಕೊಂಡು ಲೈಕ್ ಸರ್ಟ್ಸ್ ಅನ್ನ ಸೇರಿಸಬಹುದು ಮತ್ತು ಕಳೆಯಬಹುದು. an√b + or - cn√b is equal to bracket of a plus or - c bracket complete n√b ಇಲ್ಲಿ b ಗ್ರೇಟರ್ ದ್ಯಾನ್ 0. ಉದಾಹರಣೆಗೆ 1 3√7 ಮತ್ತು 5√7 ಸೇರಿಸಿ ಮೊತ್ತವು ತರ್ಕಬದ್ಧವಾಗಿದೆಯೇ ಅಥವಾ ಅಭಾಗಲಬ್ಧವಾಗಿವೆ ಎಂದು ಪರಿಶೀಲಿಸಿ. 2 7√5 ರಿಂದ 4√5 ಕಳೆಯಿರಿ, ಉತ್ತರವು ತರ್ಕಬದ್ಧವಾಗಿದೆಯೇ ಅಥವಾ ಅಭಾಗಲಬ್ಧವಾಗಿದೆಯೇ. ಪರಿಹಾರ 1 3√7 5√7 is equal to 3 5√7 is equal to 8√7. ಉತ್ತರ ಅತಾರ್ಕಿಕವಾಗಿದೆ. 2 7√5 - 4√5 is equal to 7 - 4√5 is equal to 3√5. ಉತ್ತರ ಅತಾರ್ಕಿಕವಾಗಿದೆ. ಸಾಮಾನ್ಯವನ್ನು ತೆಗೆದುಕೊಂಡು ನಾವು ಅದನ್ನು 7 - 4 √5 ಎಂದು ಬರೆಯಬಹುದು. ಪರಿಹರಿಸಿದ ನಂತರ ನಮಗೆ 3√5 ಸಿಗುತ್ತದೆ. ಆದ್ದರಿಂದ ಅದು ಅಭಾಗಲಬ್ಧವಾಗಿದೆ. ಇನ್ನೊಂದು ಉದಾಹರಣೆಯನ್ನು ನೋಡೋಣ. ಕೆಳಗಿನವುಗಳನ್ನು ಸರಳಗೊಳಿಸಿ. 1 63 - √175 √28. ಪರಿಹಾರ 1 √63 - √175 √28 is equal to √9 × 7 - √25 × 7 √4 × 7 is equal to 3√7 - 5√7 2√7 is equal to 3√7 2√7 - 5√7 is equal to 5√7 - 5√7 is equal to 0. ಎರಡು ಸುರುಳಿಗಳ ಗುಣಾಕಾರ ಮತ್ತು ವಿಭಜನೆ. ಕೆಳಗಿನ ನಿಯಮಗಳನ್ನು ಬಳಸಿಕೊಂಡು ಸುರುಳನ್ನು ಗುಣಿಸಬಹುದು ಅಥವಾ ಭಾಗಿಸಬಹುದು. ಉದಾಹರಣೆಗೆ ಸರಳವಾದ ಫಾರ್ಮ್ ಅನ್ನು ಲೆಕ್ಕಾಚಾರ ಮಾಡಿ ಮತ್ತು ಉತ್ತರಿಸಿ. 2√72 × 5√32 × 3√50. ಪರಿಹಾರ 2√72 × 5√32 × 3√50 is equal to 2 × 6√2 into 5 × 4√2 into 3 × 5√2 is equal to 2 × 5 × 3 × 6 × 4 × 5 × √2 × √2 × √2 is equal to 3600 × 2√2 is equal to 7200 √2. √16 ಎಂದರೆ 4 ಅನ್ನು 4 √2 ಎಂದು ಬರೆಯಬಹುದು. √25 ಅನ್ನು 5 ಎಂದು ಬರೆಯಬಹುದು. ಆದ್ದರಿಂದ ಇದನ್ನು 3 × 5 √2 ಎಂದು ಬರೆಯಲಾಗಿದೆ. ಎಲ್ಲ ಸಂಖ್ಯೆ ಪದಗಳು ಮತ್ತು ಮೂಲ ಪದಗಳನ್ನು ಮರುಜೋಡಿಸಲಾಗಿದೆ. ನಾವು ಎಲ್ಲ ಪದಗಳನ್ನು ಗುಣಿಸಿದಾಗ ನಮಗೆ $3600 × 2√2 √2 × √2 2 ಆಗುತ್ತದೆ.
3600 ಇಂಟು 2√2 ಇಸ್ ಈಕ್ವಲ್ ಟು 7200. ರೂಟ್ 2. ಉದಾಹರಣೆಗೆ 9√8 ಅನ್ನ 6√6 ಇಂದ ಭಾಗಿಸಿ. ಪರಿಹಾರ 9√8 6√6 is equal to 8 divided by 9 whole divided by 6 is equal to 8 by 12 is equal to 8 divided by 18 whole divided by 6 divided by 18 is equal to 8 divided by 6 whole divided by 1 divided by 18 is equal to 8 into 8 divided by 6 into 6 into 6 whole raised to 1 divided by 18. Is equal to 8 divided by 27 whole raised to 1 divided by 18 is equal to 2 by 3 raised to 3 whole divided by 1 by 18 is equal to 2 by 3 whole raised to 1 by 6 is equal to 6/2 by 3. GDಗೆ ಸೂಚನೆ ವಿಷಯ ಚಿತ್ರ ಮತ್ತು ಪಠ್ಯವನ್ನ ಕೆಂಪು ಬಣ್ಣದಲ್ಲಿ ತೋರಿಸಿ. ನೆನಪಿಡುವ ಅಂಶಗಳು ಎ ಧನ ಭಾಗಲಬ್ಧ ಸಂಖ್ಯೆಯಾಗಿದ್ದರೆ ಎನ್ ನ ಧನ ಪೂರ್ಣಾಂಕ ಮತ್ತು n√a ಅಭಾಗಲಬ್ಧ ಸಂಖ್ಯೆಯಾಗಿದ್ದರೆ n√a ಅನ್ನ ಸರ್ಡ್ ಎಂದು ಕರೆಯಲಾಗುತ್ತೆ. mn ಧನಾತ್ಮಕ ಪೂರ್ಣಾಂಕಗಳಾಗಿದ್ದರೆ ಮತ್ತು ab ಧನಾತ್ಮಕ ಭಾಗಲಬ್ಧ ಸಂಖ್ಯೆಗಳಾಗಿದ್ದರೆ ಆಗ ಒಂದು bracket of n√a bracket complete n is equal to a is equal to n√an. n√a into n√b is equal to n√ab. m√n√a is equal to mn√a is equal to n√m√a. n√a is equal to n root of a by b.